ಈ ಪ್ರಕರಣದಲ್ಲಿ ಪದೇ ಪದೇ ಸ್ನೇಹಮಯಿ ಕೃಷ್ಣ ಅವರಿಗೆ ಹಿನ್ನಡೆ ಆಗ್ತಾ ಇದ್ರು ಸಹ CM ಸಿದ್ದರಾಮಯ್ಯ ಅವರ ಮೇಲೆ ಜಿದ್ದಿಗೆ ಬಿದ್ದಿದ್ದಾರೆ ಸ್ನೇಹಮಯಿ ಕೃಷ್ಣ ಅನ್ನೋ ಒಂದು ಚರ್ಚೆ ಆರಂಭ ಆಗ್ತಾ ಇದೆ. ಸರ್, ಜಿದ್ದಿಗೆ ಬಿದ್ದಿರೋದು ನಿಜ. ಆದರೆ ಸಿದ್ದರಾಮಯ್ಯ ಅಥವಾ ಕುಟುಂಬದ ವಿರುದ್ಧ ಅಷ್ಟೇ ಅಲ್ಲ ಸರ್, ಮೂಡಾ ಪ್ರಕರಣದಲ್ಲಿ ಯಾರ್ಯಾರು ಅಕ್ರಮ ನಿವೇಶನ ಪಡೆದ ಅವರೆಲ್ಲರ ವಿರುದ್ಧ ಹೋರಾಟ ಮಾಡೋ ಜೊತೆಗೆ ಸಮಾಜಕ್ಕೊಂದು ಸಂದೇಶವನ್ನು ಕೊಡುವಂಥದ್ದು, ಸತ್ಯವನ್ನು ಎತ್ತಿಡಲೇಬೇಕು ಅನ್ನೋ ಒಂದು ಜಿದ್ದು ನನ್ನಿಲ್ಲಿದೆ. ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾನ್ಯ ಪ್ರಜೆಯೂ ಕೂಡ ಹೋರಾಟವನ್ನು ಮುಂದುವರಿಸಿದ್ರೆ ಮುಖ್ಯಮಂತ್ರಿಯಿಂದ ಸ್ಥಾನ ಇರತಕ್ಕಂಥ ವ್ಯಕ್ತಿ ತಪ್ಪು ಮಾಡಿದ್ರು ಕೂಡ ಶಿಕ್ಷೆ ಕೊಡಿಸ್ಬೋದು ಅನ್ನೋದನ್ನ ಸಾಬೀತುಪಡಿಸ್ಬೋದು ಅಂತ ಜಿದ್ದಿಗೆ ಬಿದ್ದಿನೇ ಹೊರತು ವೈಯಕ್ತಿಕವಾಗಿ ಯಾರ ವಿರುದ್ಧನೂ ಜಿದ್ದಲ್ಲ. ಸೊ ನನ್ನಿಂದ ಅವರಿಂದ ನನಗೇನು ಆಗಬೇಕಾಗಿಲ್ಲ, ಮತ್ತು ಅವರಿಂದ ಹೋರಾಟ ಮಾಡೋದು ನನಗೇನು ಲಾಭನೇ ಇಲ್ಲ. ಈಗ 14 ನಿವೇಶನ ವಾಪಸ್ ಕೊಟ್ಟರು, ಯಾರು ನನಗೆ ಕೊಟ್ರ, ಪ್ರಾಧಿಕಾರ ಕೊಟ್ಟರು. ಆ ಸ್ವತ್ತು ಯಾರ್ದು? 14 ಜನಕ್ಕೆ ನಿಜವಾದ ಅರ್ಹ ಫಲಾನುಭವಿ ಸಿಗಬೇಕಾದ ಆಸ್ತಿ ಅದು. ಸೊ ಆ ಜಿದ್ದಿಂದ ನಾನೇನು ಸಾಧಿಸ್ಕೊಳ್ಳಿ? ಸೊ ಹಾಗಾಗಿ ಈ ಥರ ಈಗ ನನ್ನ ಒಂದು ಜಿದ್ದಿನ ಹೋರಾಟ ಏನಿದೆ, ಆ ಹೋರಾಟದಿಂದ ಈ ಮುಂದಿನ ದಿನಗಳಲ್ಲಿ ಈಗಾಗಲೇ ಇಡಿಯವರು 460 ಕೋಟಿ ರೂಪಾಯಿ ಆಸ್ತಿನ ಮುಟ್ಕೊಲ್ ಹಾಕೊಂಡಿದ್ದಾರೆ. ಇದು ಯಾಕೆ ಕಾರಣದಿಂದ? ನನ್ನ ಒಂದು ಜಿದ್ದಿನ ಹೋರಾಟದಿಂದ ತಾನೆ. ಸೊ ಈಗ 460 ಕೋಟಿ ರೂಪಾಯಿನ ಆಸ್ತಿ ನನಗೆ ಕೊಡ್ತಾರೆ. ಸೊ ಸರ್ಕಾರಕ್ಕೆ ಹೋಗೋಂಥದ್ದು ಜನರ ಸಮಸ್ಯೆ ಸೇರೋಂಥ ಆಸ್ತಿ. ಹಾಗಾಗಿ ನಾನು ಜಿದ್ದಿಗೆ ಬಿದ್ದಿದ್ದೀನಿ. ಆದರೆ ಸಿದ್ದರಾಮಯ್ಯ ಅಂತ ಅವ್ರ ಕುಟುಂಬ ವಿರುದ್ಧ ಅಲ್ಲ, ಈ ಒಂದು ಅಕ್ರಮ ಅನ್ಯಾಯ ಭ್ರಷ್ಟಾಚಾರ ವಿರುದ್ಧ. ಈಗ ಮುಂದೆ ಈಗ ತಾವು ಹೈಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸ್ತಾ ಇದ್ದೀರಾ. ಸೊ ಆ ವಿಚಾರವಾಗಿ ಏನಾದ್ರು ವರದಿ ಬಂದ ನಂತರ ಡಿಸೈಡ್ ಆಗುತ್ತಾ ಅಥವಾ ಈಗ ಆಲ್ರೆಡಿ ಡಿಸೈಡ್ ಮಾಡಿದ್ದೀರಾ ಅಂತ? ಸರ್ ಇಲ್ಲ, ನಾನು ಅದು ಏನೇ ಇದ್ರೂ ಕೂಡ ಮೇಲ್ಮೇಲೆ ಸಲ್ಲಿಸೋದು ತೀರ್ಮಾನ ನಾನು ಮಾಡಿದ್ದೀನಿ. ಯಾಕೆಂದರೆ ಈಗಾಗಲೇ ಹೇಳ್ದಂಗೆ ಈ ರೀತಿ ಅಂತಿಮ ವರದಿ ಅಂಗೀಕರಿಸೋಂಥ ವಿಚಾರದಲ್ಲಿ ಮೇಲ್ಮೇಲೆ ಸಲ್ಲಿಸಿ ಅದಕ್ಕೆ ಸೂಕ್ತ ಆದೇಶ ಪಡೆದ್ರಂಥ ಅನುಭವ ನನಗಿರೋದ್ರಿಂದ ಇದು ವಿಚಾರದಲ್ಲೂ ಕೂಡ ನಾನು ಮೇಲ್ಮೇಲೆ ಸಲ್ಲಿಸ್ತೀನಿ. ಸೊ ಅದು ವರದಿ ಏನೇ ಇರಲಿ, ಅದು ವರದಿ ಏನೇ ಇದ್ರೂ ಕೂಡ ಅದು ಸಲ್ಲಿಸ್ತೀನಿ. ಯಾಕೆಂದರೆ ನನ್ನ ಹತ್ರ ಇರೋ ದಾಖಲಾತಿಗಳು ಸ್ಪಷ್ಟವಾಗಿದೆ. ಹಾಗಾಗಿ ಅದರಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ. ಸ್ನೇಹಮಯಿ ಕೃಷ್ಣ ಅವರ ಸೋಲ ಇದು ಅಂತೇಳಿ ಈ ವರದಿಯನ್ನು ಅಂಗೀಕರಿಸಿರುವಂಥದ್ದು. ಸರ್, ಖಂಡಿತ ಸೋಲಲ್ಲ. ಒಂದು ಗೆಲುವಿಗೆ ಬೇಕಾದಂಥ ಮತ್ತಷ್ಟು ಶಕ್ತಿಯನ್ನು ಪಡೆಯುವಂಥ ಒಂದು ಪ್ರಕ್ರಿಯೆ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಸೋಲು ಅಂತ ಭಾವಿಸ್ಬಿಟ್ರೆ ಹೋರಾಟ ಮುಂದುವರ್ಸೋಕ್ಕಾಗಲ್ಲ. ಒಂದು ಹೋರಾಟದಲ್ಲಿ, ಯುದ್ಧದಲ್ಲಾಗಲಿ ಮತ್ತೊಂದು ಯಾವುದೇ ಹೋರಾಟದಲ್ಲಾಗಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಆ ಸೋಲನ್ನು ಗೆಲುವನ್ನು ಮೆಟ್ಟಿಗಳನ್ನಾಗಿ ಮಾಡ್ಕೊಳ್ಳೋದೇ ಒಂದು ಹೋರಾಟಗಾರನ ಒಂದು ಮನಸ್ಥಿತಿ. ಹಾಗಾಗಿ ದೇವರು ನನಗೆ ಆ ಮನಸ್ಥಿತಿ ಕೊಟ್ಟಿದ್ದಾನೆ. ಹಾಗಾಗಿ ನಾನು ಇನ್ನೂ ಹೆಚ್ಚಿನ ಮಟ್ಟದ ಹೋರಾಟವನ್ನು ನಾನು ಬೇರೆ ಬೇರೆ ಆಯಾಮಗಳಲ್ಲಿ ಮುಂದುವರಿಸಿ ಈ ಪ್ರಕರಣದಲ್ಲಿ ನ್ಯಾಯವನ್ನು ಕೊಡಿಸುವಂಥ ಕೆಲಸ ನಾನು ಮಾಡ್ತೀನಿ. ಆರೋಪಿಗಳಿಗೆ ಶಿಕ್ಷೆ ಆಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? ಖಂಡಿತವಲ್ಲ ಸರ್. ನಾನು ಪ್ರಾರಂಭದಲ್ಲೂ ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಮುಂದೆನೇ ಹೇಳ್ತೀನಿ. ಮೂಡಾ ಪ್ರಕರಣದಲ್ಲಿ ಯಾರು ಅಕ್ರಮ ನಿವೇಶನ ಪಡೆದಿದ್ದಾರೆ ಅವರೆಲ್ಲರಿಗೂ ಖಚಿತವಾಗಿ ಶಿಕ್ಷೆ ಕೊಡಿಸ್ತೀನಿ. ಅದರಲ್ಲಿ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬದವರು ಕೂಡ ಶಿಕ್ಷೆ ಒಳಗಾಗುವಂಥ ಕೆಲಸ ನಾನು ಮಾಡ್ತೀನಿ. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟವಾದಂಥ ಮಾತುಗಳು. ನಾನು ಜಿದ್ದಿಗೆ ಬಿದ್ದಿದ್ದೇನೆ, ಸರ್ಕಾರದ ಆಸ್ತಿಯನ್ನು ಉಳಿಸಲಿಕ್ಕೆ, ಸಮಾಜಕ್ಕೆ ಉತ್ತಮ ಸಂದೇಶವನ್ನು ನೀಡುವಂಥ ಜಿದ್ದಿಗೆ ಬಿದ್ದಿದ್ದೇನೆ. ಇದು ನನ್ನ ಸೋಲಲ್ಲ, ಸೋಲೆ ಗೆಲುವಿನ ಮೆಟ್ಟಿಲಾಗ್ತದೆ. ಹೀಗಾಗಿ ನನ್ನ ಹೋರಾಟವನ್ನು ಮುಂದುವರಿಸ್ತೇನೆ. ಯಾರು ಆರೋಪಿಗಳಿದ್ದಾರೆ ಅವರೆಲ್ಲರಿಗೂ ಸಹ ಶಿಕ್ಷೆ ಕೊಡಿಸ್ತೇನೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.